ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರು? ಮಘ, ಪುಬ್ಬ, ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿಯವರಿಗೆ ಸೂರ್ಯ ಅಧಿಪತಿ. ನೋಡಿ, ಸೂರ್ಯನ ಸ್ಥಾನದ ಆಧಾರದ ಮೇಲೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣತಕ್ಕಂಥದ್ದು. ಅಬಾಲ ವೃದ್ಧರವರೆಗೆ, ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೆ ಆರೋಗ್ಯದಲ್ಲಿ ಒಂದಷ್ಟು ಉತ್ತಮವಾದಂತಹ ಅಂಶವನ್ನು ಸಿಂಹರಾಶಿಯವರು ಕಾಣುತ್ತಾರೆ. ಹಲವಾರು ದಿನದಿಂದ ಲೇಜಿನೆಸ್ ಇತ್ತು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಾಗಿದ್ದರೆ ಲೇಜಿನೆಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಚೂರು ಚಾಕಚಕ್ಯತೆ ಅನ್ನುವಂಥದ್ದು ಬರುತ್ತೆ, ಲವಲವಿಕೆ ಅನ್ನುವಂಥದ್ದು ಬರುತ್ತೆ. ವಯೋವೃದ್ಧರಾಗಿರ್ತಕ್ಕಂಥವ್ರು ಏನೋ ಒಂದು ಸಮಸ್ಯೆ, ಯಾವಾಗಲೂ ನನಗೆ ನೋವು ಕಡಿಮೆ ಆಗ್ತಿಲ್ಲ ಅಥವಾ ಅನಾರೋಗ್ಯ ಕಡಿಮೆ ಆಗ್ತಿಲ್ಲ ಅನ್ನುವಂಥವ್ರಿಗೆ ಸೂರ್ಯನ ಆಧಾರದ ಮೇಲೆ, ಕಾರಣ ಆರೋಗ್ಯಂ ಭಾಸ್ಕರಾಯ ಇಚ್ಛೇತ್ ಅಂತ ಹೇಳ್ತೇವೆ. ಅಂದರೆ ಚಕ್ಷೋ ಸೂರ್ಯೋಜಾಯತ, ಚಕ್ಷುಹು ನೇತ್ರದಿಂದ ಬರ್ತಕ್ಕಂತಹ ಸೂರ್ಯನ ಫಲ ಏನಿದೆ ಅದು ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಹೋಗುತ್ತೆ. ಹೆಚ್ಚು ಆ್ಯಕ್ಟಿವ್ ಆಗಿರ್ತೀರಿ. ಸ್ಟಿಲ್ ಯಾರೋ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅಂದರೆ ಧನ್ವಂತರಿ ಮಹಾವಿಷ್ಣುವಿನ ಮಂತ್ರ ಹೇಳ್ಕೊಳ್ಳಿ, ಸಿಂಹರಾಶಿಯವರಿಗೆ ಉತ್ತಮ ಆರೋಗ್ಯ ಪ್ರಾಪ್ತವಾಗುತ್ತೆ.